ನಮಸ್ಕಾರ ಜಾಣರೇ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ ನಮಗೆಲ್ಲ ದುಃಖವಾದ ಸಂಗತಿ ಅಂತಲೇ ಹೇಳ್ಬೋದು. ಅಂದರೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ದಾವಣಗೆರೆ ಅಪ್ಪಾಜಿಯವರಾದಂತಹ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ವಿಧಿವಶರಾಗಿದ್ದಾರೆ. ಇದೆಲ್ಲ ನಮಗೆ ದುಃಖ ತರಿಸುವ ವಿಷಯವಾಗಿದೆ. ಅವರ ಒಂದು ಕುಟುಂಬಕ್ಕೆ ಅದನ್ನು ದುಃಖವನ್ನು ಭರಿಸುವ ಶಕ್ತಿ ನೀಡಲಿ ದೇವರು ಅಂತ ಕೇಳ್ಕೊಳ್ತಾ, ನಾವು ಇವತ್ತು ಅವ್ರ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ. ಶಾಮನೂರು ಶಿವಶಂಕರಪ್ಪನವರು ಇವರು ಮೂಲತಃ ವಿಜಯಪುರದ ಶಾಮನೂರಿನವರು. ನಂತರ ಉದ್ಯೋಗ ಅರಸಿ ಇವರು ತಂದೆ ತಾಯಿಗಳು ರಾಣೆಬೆನ್ನೂರಿಗೆ ಬರ್ತಾರೆ. ಅದ ನಂತರ ಅವರು ಅಲ್ಲಿ ಬಂದ್ಬಿಟ್ಟು ಅಕ್ಕಿ ವ್ಯಾಪಾರವನ್ನು ಶುರು ಮಾಡ್ತಾರೆ. ನಂತರ ದಾವಣಗೆರೆಯಲ್ಲಿ ಬಂದು ನೆಲೆಸುತ್ತಾರೆ. ಇವರು ಶಾಮನೂರು ಶಿವಶಂಕರಪ್ಪನವರ ತಂದೆ ಕಲ್ಲಪ್ಪರು, ತಾಯಿ ಸಾವಿತ್ರಮ್ಮ ಆಗಿರ್ತಾರೆ. ಇವರು ಅಗಾಧವಾದ ಸಾಧನೆಯನ್ನು ಮಾಡಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರಿಗೆ 4 ಜನ ಹೆಣ್ಣುಮಕ್ಕಳು ಹಾಗೂ 3 ಜನ ಗಂಡು ಮಕ್ಕಳು ಇದ್ದಾರೆ. ಇವರು ಮಾಡದ ಕೆಲಸವಿಲ್ಲ ಅಂತಲೇ ಹೇಳ್ಬೋದು. ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ತಮ್ಮನ್ನು ಗುರುತಿಸಿಕೊಂಡಿದ್ದರು. ಇವರು ಶಿಕ್ಷಣದ ಬೆಳವಣಿಗೆಗಾಗಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದರು. ಅದರಲ್ಲಿ ಬಾಪೂಜಿ ಇನ್ಸ್ಟಿಟ್ಯೂಟು ಅಂತಲೇ ಹೇಳ್ಬೋದು. ಅಂದರೆ ಬಾಪೂಜಿ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಎಲ್ರಿಗೂ ಕೂಡ ವಿದ್ಯಾಭ್ಯಾಸವನ್ನು ಕೊಟ್ಟು ಅದರ ಮುಖಾಂತರ ಉದ್ಯೋಗ ಪ್ರತಿ ಮನೆಯ ಬೆಳಕಾಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಇವರು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಕೂಡ ಯಾವುದೇ ಹಮ್ಮು ಬಿಮ್ಮು ತೋರಿಸ್ತಾ ಇರಲಿಲ್ಲ ಅಂತ ಹೇಳಿ, ಇಂಥ ಸಾಮಾನ್ಯ ವ್ಯಕ್ತಿಗಳು ಹೋದರೂ ಕೂಡ ಅವರನ್ನು ಚೆನ್ನಾಗಿ ನೋಡಿಕೊಂಡು ಅವರಿಗೆ ಅವರ ಒಂದು ಸಮಸ್ಯೆಯನ್ನು ಬಗೆಹರಿಸ್ತಿದ್ರು ಅಂತಲೇ ಹೇಳ್ಬೋದಾಗಿದೆ. ಶಾಮನೂರು ಶಿವಶಂಕರಪ್ಪನವರು ಅಲ್ಲಿ ದಾವಣಗೆರೆಯಲ್ಲಿ ಎಲ್ಲ ಬೆಳವಣಿಗೆಗೆ ಅಗಾಧವಾದ ಶ್ರಮವನ್ನು ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಇವರ ಕಾಲದಲ್ಲಿ ಕೂಡ ಒಂದು ಒಳ್ಳೆಯ ಬೆಳವಣಿಗೆ ದಾವಣಗೆರೆ ಸುಪ್ರಸಿದ್ಧ ಆಗಲಿಕ್ಕೆ ಶುರುವಾಯಿತು ಅಂತಲೇ ಹೇಳ್ಬೋದಾಗಿದೆ. ಇವರು ಶಾಮನೂರು ಶಿವಶಂಕರಪ್ಪನವರು ಅಲ್ಲಿ ಬ್ಯಾಂಕ್ಗಳನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ರೈತರಿಗೋಸ್ಕರ ಶುಗರ್ ಕಂಪ್ನಿಗಳನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಕೊರೋನಾ ಸಮಯದಲ್ಲಿ ಕೂಡ ವ್ಯಾಕ್ಸಿನನ್ನು ಸರ್ಕಾರ ಮಾಡದಿರುವ ಕೆಲಸವನ್ನು ಇವರು ಮಾಡಿದ್ದಾರೆ. ಎಲ್ರಿಗೂ ಕೂಡ ವ್ಯಾಕ್ಸಿನ್ ತಲುಪಿಸುವಲ್ಲಿ ಸಹಾಯ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅನೇಕ ಜೀವಗಳನ್ನು ಕೂಡ ಇವರು ಉಳಿಸಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಇವರ ಒಂದು ಕಾರ್ಯ ನಮಗೆಲ್ಲ ಪ್ರೇರಣೆ ಅಂತಲೇ ಹೇಳ್ಬೋದು. ಇವರು ಓದಿರ್ತಕ್ಕಂಥದ್ದು ಕೇವಲ SLC ಆದರೂ ಕೂಡ ಇವರು ಸಾಧನೆ ಅಗಾಧವಾಗಿದೆ. ಇವರು 6 ಬಾರಿ ಶಾಸಕರಾಗಿ 1 ಬಾರಿ ಸಂಸದರಾಗಿ ಆಯ್ಕೆಯಾಗಿರ್ತಾರೆ. ಇವರು ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮನ್ನು ಗುರುತಿಸಿಕೊಂಡಿರ್ತಕ್ಕಂಥವ್ರು ಅಂತಲೇ ಹೇಳ್ಬೋದಾಗಿದೆ. ಇವರು ಮಾಡ್ತಕ್ಕಂಥ ಸಾಧನೆ ಅಷ್ಟಿಷ್ಟಲ್ಲ ಅಂತಲೇ ಹೇಳ್ಬೋದಾಗಿದೆ. ಹಾಗೆ ಇವರು ಕೂಡ ತಮ್ಮ ಜೀವಿತಾವಧಿ 95 ವರ್ಷ ಸುದೀರ್ಘವಾದ ಜೀವಿತಾವಧಿಯನ್ನು ಅನುಭವಿಸಿದ್ದಾರೆ. ಎಲ್ರಿಗೂ ಕೂಡ ಸಹಾಯ ಮಾಡಿದ್ದಾರೆ. ಇವರ ರೀತಿ ಕೂಡ ಏನೂ ಮಾಡಲಿ, ಈಗ ಓದಿದ್ರು ಕೂಡ ಕೆಲಸ ಇಲ್ಲ ಅಂತ ಮಾಡೋರಿಗೆ ಇವರ ಒಂದು ಸಾಧನೆ ಪ್ರೇರಣೆಯನ್ನು ನೀಡುತ್ತೆ. ಇವರ ಒಂದು ವ್ಯಕ್ತಿತ್ವವನ್ನು ನಮ್ಮಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳ್ತಾ, ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಅಂತ ಹೇಳ್ತಾ, ನಾನು ನನ್ನ ಒಂದು ದುಃಖದ ನ್ಯೂಸನ್ನು ಮುಗಿಸ್ತಾ ಇದ್ದೀನಿ. No drama, no fake, only reality. Please subscribe my channel. Thank you.